ನಾವು ದಿನನಿತ್ಯ ಕೇಳುವ ಸುದ್ದಿ ಇದಾಗಿರ್ಬೋದು, ಆದರೆ ಇದಕ್ಕೆ ಸಂಬಂಧಿಸಿದ ನೋವು, ಭಯ ಮತ್ತು ಪ್ರಶ್ನೆಗಳು ತುಂಬ ಗಂಭೀರವಾದವು. 2026ರ ಜನವರಿಯ ಮೊದಲ 15 ದಿನಗಳಲ್ಲಿ ಭಾರತದ ರಾಜಧಾನಿ ದೆಹಲಿಯಲ್ಲಿ 800ಕ್ಕೂ ಹೆಚ್ಚು ಜನರು ಕಾಣೆಯಾಗಿದ್ದಾರೆ. ಇದು ಕೇವಲ ಒಂದು ಸಂಖ್ಯೆಯಲ್ಲ, ಇದು 800 ಕುಟುಂಬಗಳ ಆತಂಕ, 800 ಮನೆಗಳ ಮೌನ. ಸರ್ಕಾರಿ ಅಂಕಿಅಂಶಗಳು ಏನು ಹೇಳುತ್ತವೆ? ದೆಹಲಿಯ ಪೊಲೀಸ್ ದಾಖಲೆಗಳ ಪ್ರಕಾರ ಜನವರಿ 1ರಿಂದ 15ರವರೆಗೆ 807 ಮಂದಿ ಮಿಸ್ಸಿಂಗ್ ಎಂದು ದಾಖಲಾಗಿದೆ. ಅಂದರೆ ಪ್ರತಿದಿನ ಸರಾಸರಿ 54 ಜನ ಕಾಣೆಯಾಗುತ್ತಿದ್ದಾರೆ. ಇವರಲ್ಲಿ 509 ಮಹಿಳೆಯರು, 191 ಮಕ್ಕಳು, ಅಪ್ರಾಪ್ತರು, ಉಳಿದವರು ಪುರುಷರು. ಇದು ಕೇಳಿದಾಗಲೇ ಮನಸ್ಸು ನಡುಗುತ್ತದೆ. ಇವರಲ್ಲಿ ಎಷ್ಟು ಮಂದಿ ಸಿಕ್ಕಿದ್ದಾರೆ? ಪೊಲೀಸರ ಮಾಹಿತಿಯ ಪ್ರಕಾರ ಇದರಲ್ಲಿ ಕೆಲವು ಮಂದಿ ಪತ್ತೆಯಾಗಿದ್ದಾರೆ, ಆದರೆ ಇನ್ನೂ 500ಕ್ಕೂ ಹೆಚ್ಚು ಮಂದಿ ಇಂದಿಗೂ ಕಾಣೆಯಾಗಿಯೇ ಇದ್ದಾರೆ. ಅವರಿಗೆ ಏನಾಯಿತು? ಅವರು ಸುರಕ್ಷಿತವಾಗಿದ್ದಾರಾ? ಯಾರಿಗೂ ಉತ್ತರ ಇಲ್ಲ. ಇದು ಹೊಸ ಕ್ರೈಸಿಸ್ನ ಇಲ್ಲವೇ ಹಳೆಯ ಸಮಸ್ಯೆ? ಇಲ್ಲಿ ಒಂದು ಸತ್ಯವನ್ನು ತಿಳಿಯಬೇಕು. ದೆಹಲಿಯಲ್ಲಿ ಪ್ರತಿ ವರ್ಷ ಸಾವಿರಾರು ಜನ ಕಾಣೆಯಾಗುತ್ತಿದ್ದಾರೆ. ಹಿಂದಿನ ವರ್ಷಗಳ ಅಂಕಿಅಂಶಗಳ ನೋಡಿದರೆ ಪ್ರತಿ ತಿಂಗಳು ಸರಾಸರಿ 2000 ಜನರು ಮಿಸ್ಸಿಂಗ್ ರಿಪೋರ್ಟ್ ಆಗುತ್ತವೆ. ಅಂದರೆ ಈ 800 ಸಂಖ್ಯೆ ಅಚ್ಚರಿಯ ಹೆಚ್ಚಳ ಅಲ್ಲ ಎಂದು ಪೊಲೀಸರು ಹೇಳುತ್ತಾರೆ. ಆದರೆ ಇದರಿಂದ ಸಮಸ್ಯೆ ಚಿಕ್ಕದಾಗುತ್ತಾ? ಇಲ್ಲ. ಒಬ್ಬ ವ್ಯಕ್ತಿ ಕಾಣೆಯಾಗಿದ್ದರೂ ಅದು ಒಂದು ದೊಡ್ಡ ದುರಂತ. ವಿಶೇಷವಾಗಿ ಮಹಿಳೆಯರು ಮತ್ತು ಮಕ್ಕಳು ಹೆಚ್ಚಾಗಿ ಕಾಣೆಯಾಗುತ್ತಿರುವುದು ಗಂಭೀರ ಎಚ್ಚರಿಕೆಯ ಸೂಚನೆ. ಈ ವಿಷಯ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ವೈರಲ್ ಆಗುತ್ತಿದ್ದಂತೆ ಭಯ, ವದಂತಿಗಳು ಹರಡಿದವು. ಕೆಲವು ಪೋಸ್ಟ್ಗಳು ಅತಿಶಯೋಕ್ತಿಯಿಂದ ಜನರಲ್ಲಿ ಆತಂಕ ಹೆಚ್ಚಿಸಿವೆ ಎಂದು ದೆಹಲಿಯ ಪೊಲೀಸರು ಸ್ಪಷ್ಟನೆ ನೀಡಿದ್ದಾರೆ. ಆದರೆ ಒಂದು ಪ್ರಶ್ನೆ ಉಳಿಯುತ್ತದೆ. ಕಾನೂನು, ತಂತ್ರಜ್ಞಾನ, ಪೊಲೀಸ್ ವ್ಯವಸ್ಥೆ ಇದ್ದರೂ ಮಾನವೀಯ ಎಚ್ಚರಿಕೆಯೇ ಅಗತ್ಯ. ನಾವು ಏನು ಮಾಡಬಹುದು? ಅಪರಿಚಿತರ ಬಗ್ಗೆ ಎಚ್ಚರ, ಮಕ್ಕಳ ಮೇಲಿನ ಹೆಚ್ಚಿನ ಗಮನ, ಯಾರಾದರೂ ಕಾಣೆಯಾಗಿದ್ದರೆ ತಕ್ಷಣ ಪೊಲೀಸ್ ವರದಿ, ವದಂತಿಯೆಲ್ಲ ಪರಿಶೀಲಿತ ಮಾಹಿತಿ ಹಂಚಿಕೊಳ್ಳುವುದು. ಇದು ಕೇವಲ ದೆಹಲಿಯ ಸಮಸ್ಯೆಯಲ್ಲ, ಇದು ನಮ್ಮ ಸಮಾಜದ ಪ್ರತಿಬಿಂಬ. ಇಂದು ಅವರು, ನಾಳೆ ನಾವು. ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಈ ವಿಡಿಯೋ ಉಪಯುಕ್ತವಾಗಿದೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.